ಮುರುಗೇಶ್ ಕುಳೀದ್. ಹಿಂದೆ ನಾವು ವಸ್ತುವಿನ ಸ್ಥಿತಿಗಳು ಮತ್ತು ವಸ್ತುವಿನ ಕಣಗಳ ಬಗ್ಗೆ ಕಲಿತಿದ್ದೇವೆ. ಈಗ ತಡ ಮಾಡದೆ ವಸ್ತುವಿನ ಗುಣಲಕ್ಷಣಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನ ಸಂಗ್ರಹಿಸೋಣ. ಅದಕ್ಕೂ ಮೊದಲು ಕಲಿಕೆಯ ಉದ್ದೇಶದತ್ತ ಗಮನ ಹರಿಸೋಣ. ಕಲಿಕೆಯ ಫಲಿತಾಂಶಗಳು. ಈ ವಿಷಯವನ್ನ ಅಧ್ಯಯನ ಮಾಡಿದ ನಂತರ ನೀವು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಪ್ರಸರಣ, ಆಕರ್ಷಣೆಯ ಬಲ, ಕರಗುವಿಕೆ. ಕೀವರ್ಡ್ಗಳು: ಪ್ರಸರಣ, ಆಕರ್ಷಣೆಯ ಬಲ, ಕರಗುವಿಕೆ. ಘನವಸ್ತುಗಳಲ್ಲಿ ಕಣಗಳು ನಿಕಟವಾಗಿ ಪ್ಯಾಕ್ ಆಗಿರುತ್ತವೆ. ಘನವೊಂದರ ಕಣಗಳ ನಡುವೆ ಬಲವಾದ ಆಕರ್ಷಣೆಯ ಬಲವಿದ್ದು ಅದು ಅವುಗಳನ್ನ ಸ್ಥಿರಸ್ಥಾನದಲ್ಲಿ ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುತ್ತದೆ. ಘನವಸ್ತುಗಳಲ್ಲಿನ ಕಣಗಳ ಸ್ಥಾನವು ಸ್ಥಿರವಾಗಿರುತ್ತೆ. ಅವರು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಚಲಿಸಲು ಸಾಧ್ಯವಿಲ್ಲ. ಘನವೊಂದರ ಕಣಗಳ ನಡುವಿನ ಅಂತರಗಳು ತುಂಬಾ ಚಿಕ್ಕದಾಗಿದೆ. ಘನವೊಂದು ಸ್ಥಿರವಾದ ಆಕಾರ ಮತ್ತು ಪರಿಮಾಣವನ್ನ ಹೊಂದಿದೆ ಮತ್ತು ಧಾರಕವನ್ನ ಸಂಪೂರ್ಣವಾಗಿ ತುಂಬುವುದಿಲ್ಲ. ಏಕೆಂದರೆ ಘನವೊಂದರ ಕಣಗಳು ನಿಕಟವಾಗಿ ಪ್ಯಾಕ್ ಮಾಡಲ್ಪಟ್ಟಿರುತ್ತವೆ ಮತ್ತು ಅವುಗಳ ನಡುವಿನ ಬಲವಾದ ಆಕರ್ಷಣೆಯ ಬಲಗಳಿಂದಾಗಿ ಅವುಗಳ ಸ್ಥಾನ ಸ್ಥಿರವಾಗಿರುತ್ತೆ. ಅದಕ್ಕಾಗಿಯೇ ಘನವು ದ್ರವ ಅನಿಲದಂತೆ ಹರಿಯುವಂತೆ ಹರಿಯುವುದಿಲ್ಲ. ದ್ರವಗಳಲ್ಲಿ ಕಣಗಳು ಹತ್ತಿರದಲ್ಲಿವೆ, ಆದರೆ ಅವು ಘನವಸ್ತುಗಳಲ್ಲಿ ಹತ್ತಿರದಲ್ಲಿಲ್ಲ. ಕಣಗಳನ್ನ ಸಡಿಲವಾಗಿ ದ್ರವಗಳಲ್ಲಿ ಪ್ಯಾಕ್ ಮಾಡಲಾಗುತ್ತೆ. ದ್ರವದ ಕಣಗಳ ನಡುವಿನ ಅಂತರವು ಘನವಸ್ತುಗಳಿಗಿಂತ ಹೆಚ್ಚು, ಆದರೆ ಅವು ಇನ್ನೂ ಚಿಕ್ಕದಾಗಿರುತ್ತವೆ. ದ್ರವದ ಕಣಗಳ ನಡುವೆ ಆಕರ್ಷಣ ಬಲವಿರುತ್ತದೆ, ಅದು ಅವುಗಳನ್ನ ಒಟ್ಟಿಗೆ ಹಿಡಿದಿಟ್ಟುಕೊಳ್ಳುತ್ತದೆ. ಆದರೆ ಬಲವು ಕಣಗಳನ್ನ ಸ್ಥಿರಸ್ಥಾನಗಳಲ್ಲಿ ಹಿಡಿದಿಡಲು ಸಾಕಷ್ಟು ಬಲವಾಗಿರುವುದಿಲ್ಲ. ದ್ರವದಲ್ಲಿನ ಕಣಗಳ ಸ್ಥಾನಗಳು ಸ್ಥಿರವಾಗಿಲ್ಲ ಮತ್ತು ಮುಕ್ತವಾಗಿ ಚಲಿಸಬಹುದು. ಕಣಗಳ ಸ್ಥಾನಗಳು ಸ್ಥಿರವಾಗಿಲ್ಲದ ಕಾರಣ ದ್ರವವು ಅದರ ಪಾತ್ರೆಯ ಆಕಾರವನ್ನ ತೆಗೆದುಕೊಳ್ಳುತ್ತದೆ. ದ್ರವವು ಸ್ಥಿರವಾದ ಪರಿಮಾಣವನ್ನ ಹೊಂದಿರುತ್ತದೆ ಏಕೆಂದರೆ ಅದರ ಕಣಗಳ ನಡುವಿನ ಅಂತರವು ಸ್ಥಿರವಾಗಿರುತ್ತದೆ. ಒಂದು ದ್ರವವು ಅದರ ಧಾರಕವನ್ನ ಸಂಪೂರ್ಣವಾಗಿ ತುಂಬುವುದಿಲ್ಲ, ಏಕೆಂದರೆ ಅದರ ಕಣಗಳು ಬಲಗಳಿಂದ ಸಾಕಷ್ಟು ಬಲವಾಗಿ ಹಿಡಿದಿಟ್ಟಿರುತ್ತವೆ. ದ್ರವವು ಸಾಮಾನ್ಯವಾಗಿ ಸುಲಭವಾಗಿ ಹರಿಯುತ್ತದೆ. ಅನಿಲಗಳಲ್ಲಿ ಘನವಸ್ತುಗಳು ಮತ್ತು ದ್ರವಗಳಿಗೆ ಹೋಲಿಸಿದರೆ ಕಣಗಳು ಒಂದಕ್ಕೊಂದು ಹೆಚ್ಚು ದೂರದಲ್ಲಿವೆ.
ಅನಿಲದ ಕಣಗಳ ನಡುವೆ ಅಂತರಗಳು ತುಂಬಾ ದೊಡ್ಡದಾಗಿದೆ. ಅನಿಲದ ಕಣಗಳ ನಡುವಿನ ಆಕರ್ಷಣೆಯ ಬಲವು ತುಂಬಾ ಚಿಕ್ಕದಾಗಿದೆ. ಅನಿಲದ ಕಣಗಳ ಸ್ಥಾನಗಳು ಮತ್ತು ಅನಿಲದ ಕಣಗಳ ನಡುವಿನ ಅಂತರವನ್ನು ಸ್ಥಿರವಾಗಿಲ್ಲ. ಖಾಲಿ ಪಾತ್ರೆಯಲ್ಲಿ ಅನಿಲವನ್ನು ಹಾಕಿದಾಗ ಅದು ತ್ವರಿತವಾಗಿ ಪಾತ್ರೆಯ ಉದ್ದಕ್ಕೂ ಹರಡುತ್ತದೆ ಮತ್ತು ಅದನ್ನು ಸಂಪೂರ್ಣವಾಗಿ ತುಂಬುತ್ತದೆ. ಅನಿಲವು ಸ್ಥಿರ ಆಕಾರ ಮತ್ತು ಪರಿಮಾಣವನ್ನು ಹೊಂದಿರುವುದಿಲ್ಲ, ಏಕೆಂದರೆ ಅದರ ಕಣಗಳ ಸ್ಥಾನವು ಸ್ಥಿರವಾಗಿಲ್ಲ. ಅನಿಲದ ಕಣಗಳು ಎಲ್ಲಿಯಾದರೂ ಚಲಿಸಲು ಮುಕ್ತವಾಗಿರುವುದರಿಂದ ಅದು ಅದರ ಪಾತ್ರೆಯ ಆಕಾರ ಮತ್ತು ಪರಿಮಾಣವನ್ನ ತೆಗೆದುಕೊಳ್ಳುತ್ತದೆ. ಅನಿಲವು ಸುಲಭವಾಗಿ ಹರಿಯುತ್ತದೆ ಏಕೆಂದರೆ ಅದರ ಕಣಗಳು ಎಲ್ಲಿಯಾದರೂ ಚಲಿಸಲು ಸಂಪೂರ್ಣವಾಗಿ ಮುಕ್ತವಾಗಿರುತ್ತವೆ. ನಾವು ಅಗರಬತ್ತಿಯನ್ನು ಸುಟ್ಟು ಕೋಣೆಯ ಮೂಲೆಯಲ್ಲಿ ಇಟ್ಟಾಗ ಉರಿಯುವ ಧೂಪ ದ್ರವ್ಯದ ವಾಸನೆಯು ಕೋಣೆಯಲ್ಲಿ ಎಲ್ಲೆಂದರಲ್ಲಿ ತಲುಪುತ್ತದೆ. ಕೋಣೆಯಿಂದ ಹೊರಬರುವ ಹೊಗೆಯ ಕಣಗಳು ಚಲಿಸುತ್ತವೆ ಮತ್ತು ಎಲ್ಲೆಡೆ ಹರಡುತ್ತವೆ. ಕಣಗಳ ಚಲನೆಯಿಂದ ವಸ್ತುವಿನ ಹರಡುವಿಕೆ ಮತ್ತು ಇನ್ನೊಂದು ವಸ್ತುವಿನ ಮಿಶ್ರಣವನ್ನ ಪ್ರಸರಣ ಅಂತ ಕರಿತೇವೆ. ನಾವು ಪ್ರಸರಣದ ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ಗ್ಯಾಸ್ ಜಾರ್ ಖಾಲಿಯಾದಾಗ ಅದು ಗಾಳಿಯಿಂದ ತುಂಬಿರುತ್ತದೆ. ಏಕೆಂದರೆ ಗಾಳಿಯು ಬಣ್ಣರಹಿತವಾಗಿರುವುದರಿಂದ ನಾವದನ್ನ ಗ್ಯಾಸ್ ಜಾರಲ್ಲಿ ನೋಡಲಾಗುವುದಿಲ್ಲ. ಬ್ರೋಮಿನ್ ಕೆಂಪು ಕಂದು ದ್ರವವಾಗಿದೆ. ಇದು ಸುಲಭವಾಗಿ ಆವಿಯನ್ನ ರೂಪಿಸುತ್ತದೆ. ಬ್ರೋಮಿನ್ ಆವಿಯು ಕೆಂಪು ಕಂದು ಬಣ್ಣವನ್ನ ಹೊಂದಿರುತ್ತದೆ ಮತ್ತು ಇದು ಗಾಳಿಗಿಂತ ಭಾರವಾಗಿರುತ್ತೆ. ಗಾಳಿಯನ್ನು ಹೊಂದಿರುವ ಗ್ಯಾಸ್ ಜಾರನ್ನ ತಲೆ ಕೆಳಗಾಗಿ ಇರಿಸಲಾಗುತ್ತೆ ಮತ್ತು ಬ್ರೋಮಿನ್ ಆವಿಯ ಜಾರನ್ನ ಸುರಿಯಲಾಗುತ್ತದೆ. ಬ್ರೋಮಿನ್ ಆವಿಯನ್ನ ಸುರಿದ ನಂತರ ಅದು ಗಾಳಿಯೊಂದಿಗೆ ಬೆರೆಯುತ್ತದೆ. ಪ್ರಸರಣವು ಕಣಗಳ ಚಲನೆಯನ್ನ ಆಧರಿಸಿದ ವಸ್ತುವಿನ ಆಸ್ತಿಯಾಗಿದೆ. ಅನಿಲಗಳು, ದ್ರವಗಳು ಮತ್ತು ಘನವಸ್ತುಗಳಲ್ಲಿ ಪ್ರಸರಣ ಸಂಭವಿಸುತ್ತದೆ. ಪ್ರಸರಣವು ಅನಿಲಗಳಲ್ಲಿ ವೇಗವಾಗಿರುತ್ತದೆ ಮತ್ತು ಘನವಸ್ತುಗಳಲ್ಲಿ ನಿಧಾನವಾಗಿರುತ್ತದೆ. ವಸ್ತುವಿನ ಕಣಗಳು ನಿರಂತರವಾಗಿ ಚಲಿಸುತ್ತಿವೆ ಎಂದು ಪ್ರಸರಣವು ನಮಗೆ ಹೇಳುತ್ತದೆ. ಅನಿಲಗಳ ಪ್ರಸರಣವು ತುಂಬಾ ವೇಗವಾಗಿರುತ್ತದೆ, ಏಕೆಂದರೆ ಅನಿಲಗಳಲ್ಲಿನ ಕಣಗಳು ಎಲ್ಲಾ ದಿಕ್ಕುಗಳಲ್ಲಿಯೂ ಬಹುಬೇಗ ಚಲಿಸುತ್ತದೆ. ಅಡುಗೆ ಮನೆಯಲ್ಲಿ ಬೇಯಿಸಿದ ಆಹಾರದ ವಾಸನೆಯು ಸಾಕಷ್ಟು ದೂರದಿಂದಲೂ ನಮ್ಮನ್ನ ತಲುಪುತ್ತೆ. ಆಹಾರವನ್ನು ಬೇಯಿಸಿದಾಗ ಆಹಾರದಲ್ಲಿನ ಕೆಲವು ಪದಾರ್ಥಗಳು ಆಹಾರದ ವಾಸನೆಯನ್ನ ಹೊಂದಿರುವ ಅನಿಲಗಳನ್ನ ಬಿಡುಗಡೆ ಮಾಡುತ್ತವೆ. ಈ ಅನಿಲ ಕಣಗಳು ಬಹು ವೇಗವಾಗಿ ಚಲಿಸುತ್ತವೆ ಮತ್ತು ಪ್ರಸರಣದಿಂದ ಗಾಳಿಯೊಂದಿಗೆ ಬೆರೆಯುತ್ತವೆ.
ದ್ರವಗಳಲ್ಲಿ ಪ್ರಸರಣವು ಅನಿಲಗಳಿಗಿಂತ ನಿಧಾನವಾಗಿರುತ್ತದೆ. ಅನಿಲಗಳಲ್ಲಿನ ಕಣಗಳಿಗೆ ಹೋಲಿಸಿದರೆ ದ್ರವಗಳಲ್ಲಿನ ಕಣಗಳು ನಿಧಾನವಾಗಿ ಚಲಿಸುವ ಕಾರಣದಿಂದಾಗಿ ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ಸ್ಫಟಿಕವನ್ನ ನೀರಿನ ಕೆಳಭಾಗದಲ್ಲಿ ಬೀಕರ್ನಲ್ಲಿ ಇರಿಸಲಾಗುತ್ತದೆ. ನಂತರ ಪೊಟ್ಯಾಷಿಯಂ ಪರ್ಮಾಂಗನೇಟ್ನ ನೇರಳೆ ಬಣ್ಣವು ನಿಧಾನವಾಗಿ ಇಡೀ ನೀರಿನಲ್ಲಿ ಹರಡುತ್ತದೆ. ಘನವಸ್ತುಗಳಲ್ಲಿಯೂ ಪ್ರಸರಣ ನಡೆಯಬಹುದು. ಘನವಸ್ತುಗಳಲ್ಲಿನ ಪ್ರಸರಣವು ತುಂಬಾ ನಿಧಾನವಾದ ಪ್ರಕ್ರಿಯೆಯಾಗಿದೆ. ನಾವು ಕಪ್ಪು ಹಲಗೆಯ ಮೇಲೆ ಏನನ್ನಾದರೂ ಬರೆದು ಅದನ್ನ ಕನಿಷ್ಠ 10 ರಿಂದ 15 ದಿನಗಳವರೆಗೆ ಸ್ವಚ್ಛಗೊಳಿಸದೆ ಬಿಟ್ಟರೆ ನಂತರ ಕಪ್ಪು ಹಲಗೆಯನ್ನ ಸ್ವಚ್ಛಗೊಳಿಸಲು ಸಾಕಷ್ಟು ಕಷ್ಟವಾಗುತ್ತದೆ. ಘನವಸ್ತುಗಳಲ್ಲಿ ಪ್ರಸರಣವು ತುಂಬಾ ನಿಧಾನವಾಗಿರುತ್ತದೆ, ಏಕೆಂದರೆ ಘನವಸ್ತುಗಳಲ್ಲಿನ ಕಣಗಳು ತಮ್ಮ ಸ್ಥಿರಸ್ಥಾನಗಳಿಂದ ಚಲಿಸುವುದಿಲ್ಲ. ನೀರಿಗೆ ಸಕ್ಕರೆ ಸೇರಿಸಿ ಬೆರೆಸಿದಾಗ ಏನಾಗುತ್ತೆ? ಇದು ಸ್ವಲ್ಪ ಸಮಯದ ನಂತರ ಕಣ್ಮರೆಯಾಗುತ್ತದೆ. ನೀರಿನಲ್ಲಿ ಸಕ್ಕರೆಯ ಈ ಮಾಯವಾಗುವುದನ್ನ ಸಕ್ಕರೆಯ ಕರಗುವಿಕೆ ಅಂತ ಹೇಳ್ತಾರೆ. ಸಕ್ಕರೆಯನ್ನ ನೀರಿನಲ್ಲಿ ಕರಗಿಸಿದಾಗ ಅದರ ಹರಳುಗಳು ಅತಿ ಸೂಕ್ಷ್ಮ ಕಣಗಳಾಗಿ ಒಡೆಯುತ್ತವೆ. ಸಕ್ಕರೆಯ ಈ ಕಣಗಳು ನೀರಿನ ಕಣಗಳ ನಡುವಿನ ಅಂತರಕ್ಕೆ ಹೋಗುತ್ತೆ. ಇದರಿಂದಾಗಿ ಅದರಲ್ಲಿ ಸಕ್ಕರೆ ಕರಗಿದ ಮೇಲೆ ನೀರಿನ ಪರಿಮಾಣದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ. ನಾವು ಸೀಮೆ ಸುಣ್ಣದ ತುಂಡು, ಮಂಜುಗಡ್ಡೆಯ ಘನ ಮತ್ತು ಕಬ್ಬಿಣದ ಮೊಳೆಯನ್ನು ತೆಗೆದುಕೊಂಡು ಸುತ್ತಿಗೆಯಿಂದ ಹೊಡೆದರೆ ಸೀಮೆ ಸುಣ್ಣದ ತುಂಡನ್ನ ಸಣ್ಣ ಕಣಗಳಾಗಿ ಒಡೆಯುವುದು ತುಂಬಾ ಸುಲಭ ಎಂದು ನಾವು ಕಂಡುಕೊಳ್ಳುತ್ತೇವೆ. ಅದನ್ನ ಒಡೆಯಲು ಹೆಚ್ಚಿನ ಶಕ್ತಿ ಬೇಕಾಗುತ್ತದೆ. ಮಂಜುಗಡ್ಡೆಯ ಘನ. ಕಬ್ಬಿಣದ ಮೊಳೆಯ ದೊಡ್ಡ ಬಲದಿಂದ ಕೂಡ ಮುರಿಯುವುದಿಲ್ಲ. ಸೀಮೆ ಸುಣ್ಣದ ಕಣಗಳ ನಡುವಿನ ಬಲದ ಆಕರ್ಷಣೆಯು ಸಾಕಷ್ಟು ದುರ್ಬಲವಾಗಿದೆ ಎಂದು ಇದು ತೋರಿಸುತ್ತದೆ. ಮಂಜುಗಡ್ಡೆಯ ಕಣಗಳ ನಡುವಿನ ಆಕರ್ಷಣೆಯ ಬಲವು ಸ್ವಲ್ಪ ಬಲವಾಗಿರುತ್ತದೆ. ಆದರೆ ಕಬ್ಬಿಣದ ಮೊಳೆಯ ಕಣಗಳ ನಡುವಿನ ಆಕರ್ಷಣೆಯ ಬಲವು ತುಂಬಾ ಪ್ರಬಲವಾಗಿದೆ. ಘನವಸ್ತುವಿನ ಕಣಗಳಲ್ಲಿ ಆಕರ್ಷಣೆಯ ಬಲವು ಗರಿಷ್ಠ ಮತ್ತು ಅನಿಲ ವಸ್ತುವಿನ ಕಣಗಳಲ್ಲಿ ಕನಿಷ್ಠವಾಗಿರುತ್ತದೆ. ನೆನಪಿಡಬೇಕಾದ ಅಂಶಗಳು: